ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದಂತಹ ಈ ಬುರುಡೆ ಗ್ಯಾಂಗ್ನ ಮಹೇಶ್ ಶೆಟ್ಟಿ ತಿಮುರೋಡಿ ಇದಾರಲ್ಲ, ಶಾಕಿಂಗ್ ಮೇಲೆ ಶಾಕಿಂಗ್ ಎದುರಾಗ್ತಾ ಇದೆ. ಒಂದು, ಅವರನ್ನ ಈಗ ಗಡಿಪಾರು ಮಾಡಲಾಗಿದೆ, ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಲಾಗಿದೆ. ಇದರ ನಡುವೆ ಈಗ ಅವರ ವಿರುದ್ಧ ಜೀವ ಬೆದರಿಕೆ ಪ್ರಕರಣವನ್ನ ನೀಡಿದ್ದಾರೆ. ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಅದರಲ್ಲೂ ಕೂಡ ಇವರ ದಾಳಕ್ಕೆ ಬಲಿಯಾದಂತಹ ಚಿನ್ನಯ್ಯನೇ ಇವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮುರೋಡಿ ವಿರುದ್ಧ ಈಗ ಬುರುಡೆ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಮಹೇಶ್ ಶೆಟ್ಟಿ ತಿಮುರೋಡಿ, ಬುರುಡೆ ಗ್ಯಾಂಗ್ ಯಾರನ್ನ ದಾಳವಾಗಿ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರು, ಅವರೇ ಈಗ ಬುರುಡೆ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಜೀವ ಬೆದರಿಕೆಯ ದೂರು ಕೊಟ್ಟಿದ್ದಾರೆ. ಅರೆಸ್ಟ್ ಆಗ್ತಾರ ಬುರುಡೆ ಗ್ಯಾಂಗ್ನ ಕ್ಯಾಪ್ಟನ್ ಮಹೇಶ್ ಶೆಟ್ಟಿ ತಿಮುರೋಡಿ? ಯಾವಾಗ ಈ ಬುರುಡೆ ಗ್ಯಾಂಗ್ ಯಾರನ್ನ ದಾಳವಾಗಿ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರವನ್ನ ಮಾಡಿ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿಯನ್ನ ತರುವಂತ ಪ್ರಯತ್ನವನ್ನ ಮಾಡುತ್ತೋ, ಆ ಬುರುಡೆ ಗ್ಯಾಂಗ್ನ ಸದಸ್ಯ ಚಿನ್ನಯ್ಯ ಇದ್ದಾರಲ್ಲ, ಆ ಚಿನ್ನಯ್ಯನೇ ಈಗ ಈ ಬುರುಡೆ ಗ್ಯಾಂಗ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಭೀಮಾ ಚಿನ್ನಯ್ಯ, ತಿಮುರೋಡಿ, ಗಿರೀಶ್, ಮಠಣ್ಣ, ವಿಠಲ್ಗೌಡ, ಜಯಂತ್, ಸಮೀರ್ ಎಂಡಿ ವಿರುದ್ಧ ಚಿನ್ನಯ್ಯ ಜೀವ ಬೆದರಿಕೆ ಇದೆ ನನಗೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳ ಠಾಣೆಗೆ ದೂರನ್ನ ನೀಡಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ನನಗೆ, ನನ್ನ ಧರ್ಮಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಗೆ ದೂರು ನೀಡಲು ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿರುವ ಚಿನ್ನಯ್ಯ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಬುರುಡೆ ಗ್ಯಾಂಗ್ನ ಚಿನ್ನಯ್ಯನೇ ಈಗ ಬುರುಡೆ ಗ್ಯಾಂಗ್ನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸದ್ಯ ದೂರಿನಲ್ಲಿ ಏನ್ ಹೇಳಿದ್ದಾರೆ? ಯಾರ ವಿರುದ್ಧ ಪ್ರಕರಣ ದಾಖಲಾಗಿದೆ? ಎಷ್ಟು ಜನರ ವಿರುದ್ಧ? ದಿನೇಶ್, ರಂಜಿತ್ ಶ್ರೀಯರ್ ಧರ್ಮಸ್ಥಳ ಶವಹುತ್ತಿಟ್ಟ ಪ್ರಕರಣ ಏನಿದೆ ಅದು ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನ ಪಡೆದುಕೊಳ್ಳಲು ಬರ್ತಾ ಇದೆ. ಅದರ ಜೊತೆಗೆ ಆಗದೆ ಇರುವಂತ ಒಂದಷ್ಟು ರೋಚಕತೆಗಳನ್ನ ಕೂಡ ಈ ಒಂದು ಪ್ರಕರಣ ಸೃಷ್ಟಿಸಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಚಿನ್ನಯ್ಯ ಏನಿದ್ದಾನೆ, ಈತ ಈಗ ಜಾಮೀನು ಪಡೆದು ಜೈಲಿನಿಂದ ಹೊರ ಬಂದಿರುವಂತದ್ದು. ಹೊರ ಬಂದ ನಂತರದಲ್ಲಿ ಈತ ಬೆಳ್ತಂಗಡಿ ಠಾಣೆಗೆ ಬಂದು 5 ವಿರುದ್ಧ ಜೀವ ಬೆದರಿಕೆಯ ದೂರನ್ನ ನೀಡಿರುವಂತದ್ದು. ಅಂದ್ರೆ ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ಟಿ ತಿಮುರೋಡಿ, ಜಯಂತ್ ಟಿ, ವಿಠಲಗೌಡ ಮತ್ತು ಸಮೀರ್ ಎಂಡಿ ವಿರುದ್ಧ ಈತ ದೂರನ್ನ ನೀಡಿರುವಂತದ್ದು. ಈ 5ರಿಂದ ನನಗೆ ಜೀವ ಬೆದರಿಕೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಆತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾರೆ. ಇದರ ಜೊತೆಗೆ ತನಗೆ ಮತ್ತು ತನ್ನ ಪತ್ನಿಗೆ ಏನು ಜೀವ ಭಯ ಇದೆ, ಹೀಗಾಗಿ ನಮ್ಗೆ ರಕ್ಷಣೆ ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವರು ಬೆಳ್ತಂಗಡಿ ಠಾಣೆಯಲ್ಲಿ ಮನವಿಯನ್ನ ಸಲ್ಲಿಸಿರುವಂತದ್ದು. ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಪಡಿತಾ ಇದೆ. ಇದೊಂದು ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಚಿನ್ನಯ್ಯ ಏನಿದ್ದಾನೆ, ಆತ ಮೊದಲು ಆತನಿಗೆ ಆಶ್ರಯ ನೀಡಿದೆ ಮಹೇಶ್ ಶೆಟ್ಟಿ ತಿಮುರೋಡಿ ಮತ್ತು ಈ ಒಂದು ಟೀಮ್ ಏನಿದ್ದಾರೆ ಇವರು ಆಶ್ರಯ ನೀಡಿದ್ರು. ಆ ಬಳಿಕ ಏನು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಹೋಯಿತು. ಬಂಧನ ಆದ ಬಳಿಕ ಇವನಿಗೆ ಯಾರೆಲ್ಲ ಆಶ್ರಯ ನೀಡಿದ್ರು ಅವರೇ ಈತನ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನ ನೀಡ್ತಾ ಹೋದ್ರು. ಜೊತೆಗೆ ಆತನ ಜೊತೆ ಇದ್ದಂತ ವಕೀಲರು ಕೂಡ ಆತನ ಕಾನೂನು ನೆರವು ಬರಲಿಲ್ಲ. ಈ ರೀತಿಯಂತ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಹೋಯಿತು. ಆ ಬಳಿಕ ಚಿನ್ನಯ್ಯ ಕೂಡ ವಿಚಾರಣೆ ಸಂದರ್ಭ ಅಂದ್ರೆ SIT ಅಧಿಕಾರಿಗಳು ಆತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸತ್ಯಾಂಶಗಳನ್ನು ಕೂಡ ಬಾಯ್ಬಿಡ್ತಾ ಹೋಗಿದ್ದ, ಒಂದಷ್ಟು ವಿಚಾರಗಳನ್ನು ಕೂಡ SIT ತನಿಖೆಯಲ್ಲಿ ಹೇಳಿದ್ದೆ. ಅದರ ಜೊತೆಗೆ ಆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಒಂದಷ್ಟು ಸ್ಫೋಟಕವಾದಂತಹ ವಿಚಾರಗಳನ್ನ ಹೇಳ್ತಾ ಹೋಗಿದ್ದ. ಆ ಬಳಿಕ ಆತನನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಅಲ್ಲೂ ಕೂಡ ಆತ ಏನಿದ್ದಾನೆ ಅಲ್ಲೂ ಒಂದಷ್ಟು ದಿನಗಳ SIT ಅಧಿಕಾರಿಗಳು ಮತ್ತೆ ಆತನನ್ನ ಶಿವಮೊಗ್ಗ ಜೈಲಿನಲ್ಲಿಯೂ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಆತ ಹೇಳ್ತಾ ಹೋದ. ಈಗ ಆತ ಜಾಮೀನು ಪಡೆದು ಹೊರ ಬಂದಿರುವಂತ, ಅಂದ್ರೆ ಆತನಿಗೆ ಜಾಮೀನು ಸಿಕ್ಕಿ ಕೆಲ ದಿನಗಳಾದ್ರೂ ಕೂಡ ಒಂದಷ್ಟು ಆರ್ಥಿಕ ಸಮಸ್ಯೆಯಿಂದ ಆತನನ್ನ ಬಿಡಿಸಿಕೊಳ್ಳುವುದಕ್ಕೆ ಆತನ ಮನೆಯವರಿಗೆ ಸಾಧ್ಯ ಆಗಲಿಲ್ಲ. ಆ ಬಳಿಕ ಆತನ ಪತ್ನಿ ಏನು ಮಲ್ಲಿಕಾ ಆತನನ್ನ 23 ದಿನಗಳ, ಅಂದ್ರೆ ಆತನಿಗೆ ಜಾಮೀನು ಸಿಕ್ಕ ನಂತರದಲ್ಲಿ 23 ದಿನಗಳ ಬಳಿಕ
ಆತನನ್ನು ಬಿಡುಗಡೆಗೊಳಿಸಿ ಈಗಾಗಲೇ ಬೆಳ್ತಂಗಡಿ ಠಾಣೆಗೂ ಕೂಡ ಕರೆದುಕೊಂಡು ಬಂದಿರುವಂತದ್ದು. ಬೆಳ್ತಂಗಡಿ ಠಾಣೆಯಲ್ಲಿ ಆತ ಒಂದು ದೂರನ್ನು ನೀಡಿರುವಂತದ್ದು. ಅಂದ್ರೆ ನಮ್ಗೆ ಜೀವ ಬೆದರಿಕೆ ಇದೆ ಎನ್ನುವಂತ ನಿಟ್ಟಿನಲ್ಲಿ 5 ವಿರುದ್ಧ ದೂರು ನೀಡಿದ್ರೆ, ಅದರ ಜೊತೆಗೆ ತನ್ನ ಪತ್ನಿಗೂ ಮತ್ತು ನನಗೂ ರಕ್ಷಣೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಮನವಿ ಮಾಡಿದ್ದಾನೆ. ಬೆಳ್ತಂಗಡಿ ಪೊಲೀಸರು ಆತನ ದೂರರ್ಜಿಯನ್ನ ಈಗಾಗಲೇ ಸ್ವೀಕಾರ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದೇ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ರಂಜಿತ್ ಶೆಲಿಯಾ. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ರಂಜಿತ್ ಶೆಲಿಯಾ. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂದ್ರೆ ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ಟಿ, ತಿಮ್ಮರಗೋಡಿ, ಜಯಂತ್ ಟಿ, ವಿಠ್ಠಲಗೌಡ ಮತ್ತು ಸಮೀರ್ ಎಂಡಿ ವಿರುದ್ಧ ಈತ ದೂರನ್ನ ನೀಡಿರುವಂತದ್ದು. ಈ 5ರಿಂದ ನನಗೆ ಜೀವ ಬೆದರಿಕೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಆತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾರೆ. ಇದರ ಜೊತೆಗೆ ತನಗೆ ಮತ್ತು ತನ್ನ ಪತ್ನಿಗೆ ಏನು ಜೀವ ಭಯ ಇದೆ, ಹೀಗಾಗಿ ನಮ್ಗೆ ರಕ್ಷಣೆ ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇವರು ಬೆಳ್ತಂಗಡಿ ಠಾಣೆಯಲ್ಲಿ ಮನವಿಯನ್ನ ಸಲ್ಲಿಸಿರುವಂತದ್ದು. ಬೇರೆ ಬೇರೆ ರೀತಿಯಾದಂತ ಬೆಳವಣಿಗೆ ಪಡಿತಾ ಇದೆ. ಇದೊಂದು ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಚಿನ್ನಯ್ಯ ಏನಿದ್ದಾನೆ ಆತ ಮೊದಲು ಆತನಿಗೆ ಆಶ್ರಯ ನೀಡಿದೆ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಮತ್ತು ಈ ಒಂದು ಟೀಮ್ ಏನಿದ್ದಾರೆ ಇವರು ಆಶ್ರಯ ನೀಡಿದ್ರು. ಆ ಬಳಿಕ ಏನು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಹೋಯಿತು. ಬಂಧನ ಆದ ಬಳಿಕ ಇವನಿಗೆ ಯಾರೆಲ್ಲ ಆಶ್ರಯ ನೀಡಿದ್ರು ಅವರೇ ಈತನ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನ ನೀಡ್ತಾ ಹೋದ್ರು. ಜೊತೆಗೆ ಆತನ ಜೊತೆ ಇದ್ದಂತ ವಕೀಲರು ಕೂಡ ಆತನ ಕಾನೂನು ನೆರವು ಬರಲಿಲ್ಲ. ಈ ರೀತಿಯಂತ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಹೋಯಿತು. ಆ ಬಳಿಕ ಚಿನ್ನಯ್ಯ ಕೂಡ ವಿಚಾರಣೆ ಸಂದರ್ಭ ಅಂದ್ರೆ SIT ಅಧಿಕಾರಿಗಳು ಆತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸತ್ಯಾಂಶಗಳನ್ನು ಕೂಡ ಬಾಯ್ಬಿಡ್ತಾ ಹೋಗಿದ್ದ, ಒಂದಷ್ಟು ವಿಚಾರಗಳನ್ನು ಕೂಡ SIT ತನಿಖೆಯಲ್ಲಿ ಹೇಳಿದ್ದೆ. ಅದರ ಜೊತೆಗೆ ಆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಒಂದಷ್ಟು ಸ್ಫೋಟಕವಾದಂತಹ ವಿಚಾರಗಳನ್ನ ಹೇಳ್ತಾ ಹೋಗಿದ್ದ. ಆ ಬಳಿಕ ಆತನನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಅಲ್ಲೂ ಕೂಡ ಆತ ಏನಿದ್ದಾನೆ ಅಲ್ಲೂ ಒಂದಷ್ಟು ದಿನಗಳ SIT ಅಧಿಕಾರಿಗಳು ಮತ್ತೆ ಆತನನ್ನ ಶಿವಮೊಗ್ಗ ಜೈಲಿನಲ್ಲಿಯೂ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಆತ ಹೇಳ್ತಾ ಹೋದ. ಈಗ ಆತ ಜಾಮೀನು ಪಡೆದು ಹೊರ ಬಂದಿರುವಂತಹ, ಅಂದ್ರೆ ಆತನಿಗೆ ಜಾಮೀನು ಸಿಕ್ಕಿ ಕೆಲ ದಿನಗಳಾದ್ರೂ ಕೂಡ ಒಂದಷ್ಟು ಆರ್ಥಿಕ ಸಮಸ್ಯೆಯಿಂದ ಆತನನ್ನ ಬಿಡಿಸಿಕೊಳ್ಳುವುದಕ್ಕೆ ಆತನ ಮನೆಯವರಿಗೆ ಸಾಧ್ಯ ಆಗಲಿಲ್ಲ. ಆ ಬಳಿಕ ಆತನ ಪತ್ನಿ ಏನು ಮಲ್ಲಿಕಾ ಆತನನ್ನ 23 ದಿನಗಳ ಅಂದ್ರೆ ಆತನಿಗೆ ಜಾಮೀನು ಸಿಕ್ಕ ನಂತರದಲ್ಲಿ 23 ದಿನಗಳ ಬಳಿಕ ಆತನನ್ನು ಬಿಡುಗಡೆಗೊಳಿಸಿ ಈಗಾಗಲೇ ಬೆಳ್ತಂಗಡಿ ಠಾಣೆಗೂ ಕೂಡ ಕರೆದುಕೊಂಡು ಬಂದಿರುವಂತದ್ದು. ಬೆಳ್ತಂಗಡಿ ಠಾಣೆಯಲ್ಲಿ ಆತ ಒಂದು ದೂರನ್ನು ನೀಡಿರುವಂತದ್ದು. ಅಂದ್ರೆ ನಮ್ಗೆ ಜೀವ ಬೆದರಿಕೆ ಇದೆ ಎನ್ನುವಂತ ನಿಟ್ಟಿನಲ್ಲಿ 5 ವಿರುದ್ಧ ದೂರು ನೀಡಿದ್ರೆ, ಅದರ ಜೊತೆಗೆ ತನ್ನ ಪತ್ನಿಗೂ ಮತ್ತು ನನಗೂ ರಕ್ಷಣೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಮನವಿ ಮಾಡಿದ್ದಾನೆ. ಬೆಳ್ತಂಗಡಿ ಪೊಲೀಸರು ಆತನ ದೂರರ್ಜಿಯನ್ನ ಈಗಾಗಲೇ ಸ್ವೀಕಾರ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದೇ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ರಂಜಿತ್ ಶೆಲಿಯಾ. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.